ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 27. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 271ನೇ ಪುಟ. ಶೀರ್ಷಿಕೆ: ಕಳೆದು ಹೋಗಿರುವವರನ್ನು ರಕ್ಷಿಸಲು ನಾವು ಕ್ರಿಸ್ತನೊಂದಿಗೆ ಕೆಲಸ ಮಾಡಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಆಮೇಲೆ ಅವನು ಮನೆಗೆ ಬಂದು ತನ್ನ ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಾಗಿ ಕರೆದು ಅವರಿಗೆ, ನನ್ನ ಸಂಗಡ ಸಂತೋಷಪಡಿರಿ, ಯಾಕೆಂದರೆ ಕಳೆದು ಹೋದ ಕುರಿಯನ್ನು ನಾನು ಕಂಡುಕೊಂಡೆನು ಅನ್ನುವನು. ಲೂಕ 15ನೇ ಅಧ್ಯಾಯ 6ನೇ ವಚನ. ಯೇಸು ಈ ಮಾತುಗಳನ್ನು ಒಂದು ಕೂಟಕ್ಕೆ ಹೇಳುವಾಗ ಆ ಕೂಟದಲ್ಲಿ ಇದ್ದ ಅನೇಕರಿಗೆ ಪ್ಯಾಲೆಸ್ತೈನಿನಲ್ಲಿ ಕುರುಬರ ಜೀವನದ ಅನುಭವವು ಹೇಗಿರುತ್ತದೆಂದು ಅವರು ತಿಳಿದಿದ್ದರು. ಅಲ್ಲಿ ಕುರಿಹಿಂಡುಗಳನ್ನು ಸಮತಟ್ಟಾದ ಸುತ್ತಲೂ ಆವೃತ ಹುಲ್ಲುಗಾವಲುಗಳಲ್ಲಿ ತಂಗಲು ಬಿಡುವುದಿಲ್ಲ. ಆದರೆ ಬೆಟ್ಟದ ಬದಿಗಳಲ್ಲಿ, ಬಂಡೆಗಳು ಮತ್ತು ಇಕ್ಕಟ್ಟಾದ ಸ್ಥಳಗಳ ನಡುವೆ ಕುರಿಹಿಂಡನ್ನು ತಂಗಿಸುತ್ತಿದ್ದರು. ದರೋಡೆಯವರ ಮತ್ತು ತೋಳಗಳಿಂದ ಇದ್ದ ಅಪಾಯಕ್ಕೆ ಕಾವಲು ಕಾಯುವುದು ಕಷ್ಟದ ವಿಷಯವಾಗಿರುತ್ತಿತ್ತು. ಕೆಲವೊಮ್ಮೆ ಕುರಿಯು ಹಿಂಡಿನಿಂದ ದೂರ ಹೋಗುತ್ತಿತ್ತು. ಆದುದರಿಂದ ಕುರಿಗಳು ತಪ್ಪಿ ಹೋಗಿಲ್ಲ ಎಂದು ಖಾತರಿ ಮಾಡಿಕೊಳ್ಳುವುದಕ್ಕೆ ಹಿಂಡುಗಳಲ್ಲಿನ ಕುರಿಗಳನ್ನು ಆಗಾಗ್ಗೆ ಎಣಿಸಲಾಗುತ್ತಿತ್ತು. ಏಕೆಂದರೆ ತನ್ನ ಆರೈಕೆಯಲ್ಲಿದ್ದ ಎಲ್ಲ ಕುರಿಗಳ ಬಗ್ಗೆ ಖಚಿತವಾದ ಲೆಕ್ಕವನ್ನು ಕುರುಬನೇ ನೀಡಬೇಕಿತ್ತು. ಕುರುಬನ ಜೀವನವು ಅಪಾಯದಿಂದ ತುಂಬಿತ್ತು. ಆತನು ನಂಬಿಗಸ್ತ ಕುರುಬನಾಗಿದ್ದರೆ ಆತನು ಅಜಾಗರೂಕನಾಗಿರುವುದಿಲ್ಲ ಮತ್ತು ತನಗೊದಗುವ ತೊಂದರೆ ಅಥವಾ ನೆಮ್ಮದಿಯನ್ನು ಅವನೇ ವಿವೇಚನೆಯಿಂದ ಅಧ್ಯಯನ ಮಾಡುತ್ತಿದ್ದನು. ಆದರೆ ಚಂಡಮಾರುತ ಮತ್ತು ಬಿರುಗಾಳಿಯಾಗಿದ್ದರೂ ದಾರಿ ತಪ್ಪಿ ಹೋದ ಕುರಿಗಳನ್ನು ಕುರುಬನು ಹುಡುಕುತ್ತಿದ್ದನು. ಹಾಗೆಯೇ ನಿಜವಾದ ಕುರುಬನು ತಪ್ಪಿಹೋದ, ಕಳೆದುಹೋದ ಪಾಪಿಯನ್ನು ನಡೆಸಿಕೊಳ್ಳುತ್ತಾನೆ. ನಿಜವಾದ ಕುರುಬನು ಅವನನ್ನು ಹುಡುಕುತ್ತಾನೆ, ಅವನ ಹಿಂದೆ ಹೋಗುತ್ತಾನೆ. ಆ ಕುರುಬನು ಅಪಾಯ, ಸ್ವಾರ್ಥ ನಿರಾಕರಣೆ, ಸ್ವಾರ್ಥತ್ಯಾಗ ಇವುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ. ಪಾಪಭಾರವನ್ನು ಹೊತ್ತಿರುವ ಆತ್ಮವನ್ನು ಪಶ್ಚಾತ್ತಾಪಕ್ಕೆ, ರಕ್ಷಣೆಗೆ, ಸಮಾಧಾನಕ್ಕೆ, ವಿಶ್ರಾಂತಿ ಮತ್ತು ತನ್ನ ರಕ್ಷಕನ ಪ್ರೀತಿಯಲ್ಲಿನ ಸಂತೋಷಕ್ಕೆ ಕರೆತರಬೇಕೆಂಬುದು ಅವನ ನಿರಂತರವಾದ ಉದ್ದೇಶವಾಗಿರುತ್ತದೆ. ತನ್ನ ಸ್ವಂತ ಚಿಂತನೆ, ಶ್ರಮ, ಅಧ್ಯಯನ, ದಯೆಯಿಂದ ಸದಾ ಸಿದ್ಧವಿರುವ, ತನ್ನ ಬಳಿಗೆ ಬರುವ ಎಲ್ಲರನ್ನೂ ಸ್ವೀಕರಿಸುವಾತನು ತಮಗಿಲ್ಲದಿದ್ದರೆ ಏನಾಗುತ್ತಿತ್ತು ಎಂದು ತಮ್ಮನ್ನೇ ಯೇಸುವಿನ ಬಳಿಗೆ ತರಲು, ಯೇಸುವಿಗೆ ಒಪ್ಪಿಸಲು ಚಿಂತಿಸುವುದು ಹೃದಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿರುವ ಪ್ರತಿಯೊಬ್ಬನ ಭಾಗ್ಯವಾಗಿದೆ, ಅನುಗ್ರಹವಾಗಿದೆ. ನಾವೆಲ್ಲರೂ ವೈಯಕ್ತಿಕ ಪ್ರಯತ್ನದ ಮೂಲಕ ಹೆಚ್ಚಿನದನ್ನು ಮಾಡಬಹುದು. ನಾವು ಯೇಸು ಕ್ರಿಸ್ತನೊಂದಿಗೆ ಸಹ ಕೆಲಸಗಾರರಾಗಬಹುದು. ಜೀವನವು ಮುಖ್ಯವಾದದ್ದು, ಗಂಭೀರವಾಗಿ ಪರಿಗಣಿಸಬೇಕಾದದ್ದು. ದೊಡ್ಡ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ನೀವು ಹೊಂದಿಕೊಂಡಿದ್ದೀರಿ ಮತ್ತು ಕಳೆದು ಹೋದ ಕುರಿಗಾಗಿ ನಿರಂತರವಾದ ಹುಡುಕಾಟದ ಕೆಲಸವು ಆ ದೊಡ್ಡ ಕ್ಷೇತ್ರದಲ್ಲಿ ನಿಮ್ಮ ಸಮಯವನ್ನು ಸಾರ್ಥಕವಾಗಿ ಬಳಸಿಕೊಳ್ಳುವ ಅತ್ಯಂತ ಯಶಸ್ವಿಯಾದ ಮಾರ್ಗವಾಗಿರುತ್ತದೆ. ನೀವು ಒಂದು ಆತ್ಮದ ಮೇಲೆ ರಕ್ಷಣೆಯ ಪ್ರಭಾವವನ್ನು ಬೀರಲು ಸಾಧ್ಯವಾದರೆ, ಪಶ್ಚಾತ್ತಾಪ ಪಟ್ಟವನ ಒಂದು ಆತ್ಮದ ಬಗ್ಗೆ ಪರಲೋಕದಲ್ಲಿ ಸಂತೋಷವಿರುತ್ತದೆ ಎಂದು ಜ್ಞಾಪಕದಲ್ಲಿ ಇಡಿರಿ. ವಿವೇಚನಾಶೀಲ ಪ್ರಯತ್ನದಿಂದ ಕಳೆದು ಹೋದ ಕುರಿಗಳನ್ನು ಯೇಸುವಿನ ಹಿಂಡಿಗೆ ಮರಳಿ ತರುವ ಸಾಧನವಾಗಿ ನೀವು ಇರಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.